Hello everyone, welcome to Sunvi Smile YouTube channel. ಈ ಪರ್ಟಿಕ್ಯುಲರ್ ಗ್ರಾಮರ್ ಎಲಿಮೆಂಟ್ಸ್ನ ನೀವು ತಿಳ್ಕೊಳ್ಳೇಬೇಕು. ದಿಸ್ ಇಸ್ ಅ ಯೂನಿಕ್ ಟಾಪಿಕ್ ಇನ್ ಇಂಗ್ಲೀಷ್ ಗ್ರಾಮರ್. ಇದು ನಿಮ್ಮ ಕಮ್ಯುನಿಕೇಷನ್ನ ಬೆಟರ್ ಮಾಡೋದಲ್ಲದೆ ತುಂಬ ಕಾಂಪಿಟೇಟಿವ್ ಅಥವಾ ಹಲವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಪ್ರಿಪೋಸಿಷನ್ ಗೊತ್ತಿಲ್ಲ ಅಂದರೆ ಇಂಗ್ಲೀಷ್ನಲ್ಲಿ ತುಂಬ ಹಿಂದೆ ಉಳಿದಿದ್ದೀರಾ ಅಂತಲೇ ಅರ್ಥ. ಹಾಗಾದರೆ ಈ ಕ್ಲಾಸ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರಿಪೋಸಿಷನ್ಸ್ ಬಗ್ಗೆ ಒಂದೊಂದಾಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ವಿಡಿಯೋಗೆ ಅಥವಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಲ್ಲ ಅನ್ನೋದಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೂ ಕೂಡ ನೋಟಿಫಿಕೇಷನ್ಸು ಬರೋದಿಲ್ಲ. ನಾವು ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಅದು ತಕ್ಷಣ ಬರಬೇಕು ಅಂತ ಹೇಳಿದ್ರೆ ಬೆಲ್ ಐಕಾನ್ ಮೇಲೆ ಅಥವಾ ನೋಟಿಫಿಕೇಷನ್ಸ್ ಮೇಲೆ ಕ್ಲಿಕ್ ಆಗಿರಬೇಕು. ಹಾಗೆ ನೀವು ನಮ್ಮ ವಿಡಿಯೋಗೆ ಕಾಮೆಂಟ್ ಮಾಡೋದ್ರ ಜೊತೆಗೆ ನಿಮಗೆ ಯಾವುದು ಡಿಫಿಕಲ್ಟ್ ಆಗಿರುವಂಥ ಗ್ರಾಮರ್ ಎಲಿಮೆಂಟು ಅಥವಾ ಟಿಪಿಕಲ್ ಆಗಿರುವಂಥ ಗ್ರಾಮರ್ ಎಲಿಮೆಂಟ್ನ ಮೆನ್ಷನ್ ಮಾಡಿ, ಜೊತೆಗೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸ್ಕೊಡಿ. ಹಾಗೆ ತಿಳಿಸಿದ್ದೇ ಆದರೆ ನಮಗೆ ನೆಕ್ಸ್ಟ್ ವಿಡಿಯೋಸ್ನ ಮಾಡಲಿಕ್ಕೆ ಉತ್ಸಾಹ ಕೂಡ ಬರುತ್ತೆ. ಸೊ ಹಾಗಾದರೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈಗ ಪ್ರಿಪೋಸಿಷನ್ಸ್ನ ಡೆಫಿನೇಷನು ಮತ್ತು ಅದರ ಎಕ್ಸಾಂಪಲ್ಸ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲೊಂದು ಗ್ರಾಫ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಗ್ರಾಫ್ನ ಮುಖಾಂತರ ತುಂಬ ಈಸಿಯಾಗಿ ನಾವು ಪ್ರಿಪೋಸಿಷನ್ಸ್ ಅಂದರೆ ಏನು ಅಂತ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಇಲ್ಲಿ ನೋಡಿ, ಒಂದು ಸರ್ಕಲ್ ಇದೆಯಲ್ಲ, ಈ ಸರ್ಕಲಲ್ಲಿ ಇನ್ ಅಂತ ಬರ್ತಿದ್ದೀವಿ. ಅಂದರೆ ಇನ್ ಅಂತ ಹೇಳಿದ್ರೆ ಒಂದು ಎನ್ಕ್ಲೋಸ್ಡ್ ಸ್ಪೇಸ್ ಅಂತ ಅಂದ್ಬಿಟ್ಟು. ಸೊ ಆನ್ ಅಂತ ಏನಿದೆ ಅದು ಸರ್ಫೇಸ್ ಲೆವೆಲಲ್ಲಿ ಇರುವಂಥದ್ದು ಅಂತ. ಎಬೋ ಅಂತ ಹೇಳಿದ್ರೆ ಆನ್ಗಿನ ಸ್ವಲ್ಪ ಮೇಲೆ, ಅಂದರೆ ನಮಗೆ ನೋಡೋಕ್ಕಾಗೋಷ್ಟು ಎತ್ತರ ಇರುವಂಥದ್ದು ಅಂತ ಎಬೋ ಅಂತ ಹೇಳಿದ್ರೆ. ಹಾಗೆ ಓವರ್ ಅಂತ ಹೇಳಿದ್ರೆ ತುಂಬ ದೂರದ, ಅಂದರೆ ತುಂಬ ಡಿಸ್ಟೆಂಟ್ ಪ್ಲೇಸಲ್ಲಿ ಇರುವಂಥದ್ದು ಅಂತ ಅರ್ಥ. ಹಾಗೆ ಇಂಟು ಅಂತ ಹೇಳಿದ್ರೆ ಒಂದು ಹೊರಗಡೆಯಿಂದ ಇರೋಂಥ ಆಬ್ಜೆಕ್ಟು ಒಳಗಡೆಗೆ ಎಂಟ್ರಿ ಆಗ್ತಾ ಇದ್ದರೆ ಅದನ್ನು ನಾವು ಇಂಟು ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಥ್ರೂ ಅಂತ ಹೇಳಿದ್ರೆ ಅದು ಯಾವುದಾದ್ರೂ ಒಂದು ಟನಲಲ್ಲಿ ಪಾಸ್ ಆಗ್ತಾ ಇರಬೇಕು. ಅಂದರೆ ಎರಡು ಆಬ್ಜೆಕ್ಟ್ನ ಮಧ್ಯದಲ್ಲಿ ಏನಾಗ್ತಾ ಇರುತ್ತೆ ಅದು ಪಾಸ್ ಆಗ್ತಾ ಇದ್ದರೆ ಅದನ್ನು ನಾವು ಥ್ರೂ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಹಾಗೆ ಅಕ್ರಾಸ್ ಅಂತ ಹೇಳಿದ್ರೆ ಅಕ್ರಾಸಲ್ಲಿ ವರ್ಡೇ ಹೇಳೋ ರೀತಿ ಕ್ರಾಸ್ ಮಾಡ್ತಾ ಇರೋದು ಅಂತಂದ್ಬಿಟ್ಟು. ಈಗ ಫಾರ್ ಎಕ್ಸಾಂಪಲ್ ಒಂದು ರೋಡ್ ಇರುತ್ತೆ, ರೋಡನ್ನು ನಾವೇನು ಮಾಡಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ರಾಸ್ ಮಾಡಬೇಕು. ಸೊ ಇದನ್ನು ನಾವೇನಂತ ಕರಿತೀವಿ, ಅಕ್ರಾಸ್ ಅಂತ ಹೇಳಿಬಿಟ್ಟು ಕರಿತೀವಿ. ಹಾಗೆ ಅಲಾಂಗ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದು ರೋಡ್ ಇದೆ, ರೋಡಲ್ಲಿ ನಾವೇನು ಮಾಡ್ತಾ ಇದೀವಿ, ಪಾಸ್ ಆಗ್ತಾ ಇದ್ದೀವಿ, ಅಂದರೆ ಮುಂದಕ್ಕೆ ಹೋಗ್ತಾ ಇದ್ದೀವಿ, ಲಾಂಗ್ ವೇ ಹೋಗ್ತಾ ಇದ್ದೀವಿ ಅಂತ. ಸೊ ಅದನ್ನು ನಾವೇನಂತ ಕರಿತೀವಿ, ಲಾಂಗ್ ಅಂತ ಹೇಳಿಬಿಟ್ಟು ಗುರುತಿಸ್ತೀವಿ. ಈ ರೀತಿ ಪ್ರಿಪೋಸಿಷನ್ಸ್ನ ಒಂದು ಪ್ಲೇಸ್, ಟೈಮು ಮತ್ತು ಡೈರೆಕ್ಷನ್ಸ್ನ ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ, ಪ್ರಿಪೋಸಿಷನ್ಸ್ನ ಬಳಸ್ತೀವಿ. ಇದನ್ನು ನಾವು ಮುಂದೆ ಅದರ ಡೆಫಿನೇಷನ್, ಎಕ್ಸಾಂಪಲ್ಸ್ ಮತ್ತು ಅದರ ಟೈಪ್ಸ್, ಸಿಂಪಲ್ ಪ್ರಿಪೋಸಿಷನ್, ಕಾಂಪೌಂಡ್ ಪ್ರಿಪೋಸಿಷನ್ಸ್, ಫ್ರೇಸಲ್ ಪ್ರಿಪೋಸಿಷನ್ಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾಗಾದರೆ ಡೆಫಿನೇಷನ್ಸ್ ನೋಡೋಣ ಬನ್ನಿ. A preposition is a word that interlinks a noun with another noun or adjective or verb ಅಂತ ಹೇಳ್ಬಿಟ್ಟು. ಅಂದರೆ ಒಂದು ಪ್ರಿಪೋಸಿಷನ್ ಏನಿದೆ, ಒಂದು ವಾಕ್ಯದೊಳಗಡೆ ಒಂದು ನೌನನ್ನು ಇನ್ನೊಂದು ನೌನಿಗೆ ಅಥವಾ ಅಡ್ಜೆಕ್ಟಿವ್ಗೆ ಅಥವಾ ವರ್ಬ್ಗೆ ಏನು ಮಾಡುತ್ತೆ, ಇಂಟರ್ಲಿಂಕು ಮಾಡುತ್ತೆ ಅಥವಾ ಅದರ ಸಂಬಂಧವನ್ನು ತಿಳಿಸ್ಕೊಡುತ್ತೆ. ಎಕ್ಸಾಂಪಲ್, ದ ಕ್ಯಾಟ್ ಈಸ್ ಸಿಟ್ಟಿಂಗ್ ಆನ್ ದ ಟೇಬಲ್. ಈ ಎಕ್ಸಾಂಪಲ್ನ ಗಮನಿಸಿದಾಗ ನಿಮಗೆ ಕ್ಯಾಟ್ ಎಲ್ಲಿ ಕೂತ್ಕೊಂಡಿದೆ ಅಂತ ತಿಳಿಸ್ಕೊಡ್ತಾ ಇದೆ ಈ ವಾಕ್ಯ. ಸೊ ಆನ್ ದ ಟೇಬಲ್. ಇನ್ಫ್ಯಾಕ್ಟ್ ನೀವೇನಾದರೂ ಇಲ್ಲಿ ಆನನ್ನು ತೆಗೆದುಬಿಟ್ರೆ ಸೊ ಅಲ್ಲಿ ಮೀನಿಂಗ್ ಕಂಪ್ಲೀಟ್ ಆಗಿ ಆಗಲ್ಲ ಅಥವಾ ಇನ್ಕಂಪ್ಲೀಟ್ ಮೀನಿಂಗ್ ಅಂತಲೇ ಹೇಳ್ಬೋದು. ಸೊ ಕ್ಯಾಟ್ ಎಲ್ಲಿ ಕೂತಿದೆ, ಸೊ ಅದು ಆನ್ ದ ಟೇಬಲ್ ಮೇಲೆ ಕೂತಿದೆ. ಸೊ ಪ್ರಿಪೋಸಿಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಸೆಂಟೆನ್ಸ್. ಒಂದು ಪ್ರಿಪೋಸಿಷನ್ನು ಒಬ್ಬ ವ್ಯಕ್ತಿ ಅಥವಾ ಒಂದು ಆಬ್ಜೆಕ್ಟ್ ಎಲ್ಲಿದೆ ಅಂದರೆ ಪ್ಲೇಸ್ ಬಗ್ಗೆ ಅಥವಾ ಟೈಮ್ ಬಗ್ಗೆ ಅಥವಾ ಡೈರೆಕ್ಷನ್ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಫಾರ್ ಎನ್ ಎಕ್ಸಾಂಪಲ್, ದ ಕ್ಯಾಟ್ ಈಸ್ ಆನ್ ದ ಟೇಬಲ್ ಅಂದರೆ ಎಲ್ಲಿತ್ತು ಅಂತ ಹೇಳ್ತು, ಟೇಬಲ್ ಮೇಲಿದೆ ಅಂತ, ಅದು ಪ್ಲೇಸ್ ಬಗ್ಗೆ ಹೇಳುತ್ತೆ. ಹಾಗೆ ಇನ್ ಎಲ್ಲಿರುತ್ತೆ, ಇನ್ ಅಂದರೆ ಒಳಗಡೆ, ಸೊ ಒಳಗಡೆ, ಸೊ ಅಂಡರ್, ಅಬೋ, ಓವರ್. ಸೊ ಇವೆಲ್ಲ ಏನು ಹೇಳುತ್ತೆ, ಪ್ಲೇಸ್ ಮತ್ತು ಡೈರೆಕ್ಷನ್ ಮತ್ತು ಟೈಮ್ ಬಗ್ಗೆ ನಮಗೆ ತಿಳಿಸಿಕೊಡುತ್ತೆ. ಇದನ್ನೇ ನಾವು ಪೊಸಿಷನ್ ಬಗ್ಗೆ ಹೇಳುತ್ತೆ ಅಂತ ಹೇಳ್ಬೋದು. ಇನ್ನೊಂದು ನೆನಪಿಟ್ಕೊಬೇಕಾಗಿರುವಂತಹ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಪೊಸಿಷನ್ ಅಂದರೆ ಕೇವಲ ಅದು ಎಲ್ಲಿದೆ, ಪ್ಲೇಸ್ ಅನ್ನೋದು ಮಾತ್ರ ತಿಳಿಸಿಕೊಡಲ್ಲ, ಟೈಮ್ ಬಗ್ಗೆನೂ ಹೇಳುತ್ತೆ. ಹಾಗೂ ಅದು ಯಾವ ಡೈರೆಕ್ಷನಲ್ಲಿದೆ, ನೆನ್ನೆನಾ, ಇವತ್ತಾ,
ಅಥವಾ ನೆಕ್ಸ್ಟ್ ಆಗುವಂಥದ್ದ. ಸೊ ಈ ರೀತಿ ಏನು ಮಾಡುತ್ತೆ, ಎಲ್ಲದರ ಪೊಸಿಷನ್ಸ್, ಟೈಮು, ಪ್ಲೇಸು, ಡೈರೆಕ್ಷನ್ ಮತ್ತು ಮ್ಯಾನರ್, ಎಲ್ಲದರ ಪೊಸಿಷನ್ಸ್ ಬಗ್ಗೆ ಇದೇನಾಗುತ್ತೆ ತಿಳಿಸ್ಕೊಡುತ್ತೆ. ಹಾಗೆ ನೀವು ಯಾವತ್ತೂ ಕನ್ನಡದಿಂದ ಡೈರೆಕ್ಟಾಗಿ ಇಂಗ್ಲೀಷಿಗೆ ಪ್ರಿಪೋಸಿಷನ್ಸ್ನ ಕನ್ವರ್ಟ್ ಮಾಡ್ಕೋಬಾರ್ದು. ಮಾಡಿಕೊಂಡಾಗ ನಿಮಗೆ ಪ್ರಿಪೋಸಿಷನ್ಸ್ನ ಅರ್ಥ ನೀಟಾಗಿ ಇಂಗ್ಲೀಷಲ್ಲಿ ಗೊತ್ತಾಗೋದಿಲ್ಲ. ಇಂಗ್ಲೀಷಲ್ಲಿ ಪ್ರಿಪೋಸಿಷನ್ಸ್ಗೆ ಒಂದೊಂದು ಪ್ರಿಪೋಸಿಷನ್ಸು ಅದು ಟೈಮ್ ಬೇಸಿಸ್ ಮೇಲೆ ಮತ್ತು ಸಿಚುವೇಶನ್ ಬೇಸಿಸ್ ಮೇಲೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಫಾರ್ ಎನ್ ಎಕ್ಸಾಂಪಲ್, ಐ ಚಾಪ್ ವೆಜಿಟೇಬಲ್ ವಿತ್ ಅ ನೈಫ್. ವಿತ್ ಅ ನೈಫ್, ನೀವು ಕನ್ನಡದಲ್ಲಿ ವಿತ್ ಅಂದರೆ ಏನಂತ ಬರ್ಕೊಂಡಿರ್ತೀರ, ಜೊತೆಗೆ ಅಂತ ತಿಳ್ಕೊಂಡಿರ್ತೀರ. ಸೊ ಜೊತೆಗೆ, ನೈಫ್ ಜೊತೆಗೆ ವೆಜಿಟೇಬಲ್ನ ಕಟ್ ಮಾಡೋಕ್ಕಾಗತ್ತಾ? ಸೊ ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ಸೆನ್ಸ್. ಸೊ ಕನ್ನಡದಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡಿಕೊಂಡು ನೀವು ಪ್ರಪೋಸಿಷನ್ನ ಕಲ್ತ್ಕೋತೀವಿ ಇಂಗ್ಲೀಷಲ್ಲಿ ಅಂದರೆ ಅದು ತಪ್ಪಾಗುತ್ತೆ. ಸೊ ಚಾಪ್ ವೆಜಿಟೇಬಲ್ ವಿತ್ ಅ ನೈಫ್ ಅನ್ನೋದು ಇಂಗ್ಲೀಷಲ್ಲಿ ಮಾತ್ರ ಇದು ವರ್ಕ್ ಆಗುತ್ತೆ, ಕನ್ನಡದಲ್ಲಿ ವರ್ಕ್ ಆಗಲ್ಲ. ಈಗ ಒಂದು ಪ್ರಿಪೋಸಿಷನ್ನು ಟೈಮಲ್ಲಿ ಹೇಗೆ ವರ್ಕ್ ಮಾಡುತ್ತೆ, ಪ್ಲೇಸಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಮತ್ತು ಮೊಮೆಂಟಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಈಗ ಟೈಮಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಯು ಮಸ್ಟ್ ರಿಟರ್ನ್ ಯುವರ್ ಬುಕ್ ಬೈ ಏಪ್ರಿಲ್ 15th. ಏಪ್ರಿಲ್ 15th ಅನ್ನೋದು ಏನು ತೋರಿಸ್ತಾ ಇದೆ, ಟೈಮನ್ನು ತೋರಿಸ್ತಾ ಇದೆ. ಏಪ್ರಿಲ್ 15th ಅನ್ನೋದು ಒಂದು ಡೇ, ಅದು ಕೂಡ ಟೈಮ್ ಆಗುತ್ತೆ. ಸೊ ಅಷ್ಟರೊಳಗಡೆ ನೀನೇನು ಮಾಡಬೇಕು, ರಿಟರ್ನ್ ಮಾಡಬೇಕು ಅಂತ. ಹಾಗೆ ಎರಡನೇ ಎಕ್ಸಾಂಪಲ್ಲು ಪ್ಲೇಸನ್ನು ನೋಡೋದಾದರೆ, ದ ಮ್ಯಾನ್ ವಾಸ್ ಸಿಟ್ಟಿಂಗ್ ಬೈ ದ ವಿಂಡೋ. ಎಲ್ಲಿ ಕೂತಿದ್ದಾನೆ, ವಿಂಡೋ ಪಕ್ಕದಲ್ಲಿ ಅಥವಾ ನಿಯರ್ ಬೈ ಕೂತಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲಿ ಕೂತಿದ್ದಾನೆ, ಪ್ಲೇಸ್ ಬಗ್ಗೆ ಹೇಳ್ತಾ ಇದೆ ಅಂತ. ಹಾಗೆ ಮೊಮೆಂಟ್ ಬಗ್ಗೆ ಹೇಳುವಂತಹ ಅಥವಾ ಮೂಮೆಂಟ್ ಬಗ್ಗೆ ಹೇಳುವಂಥ ಸೆಂಟೆನ್ಸ್ ನೋಡೋದಾದರೆ, ರೋಮಿಯೋ ಆ್ಯಂಡ್ ಜೂಲಿಯೆಟ್ ವಾಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಇದು ಒಂದು ಆ್ಯಕ್ಷನ್ನ ತೋರಿಸ್ತಾ ಇದೆ. ಅಂದರೆ ರಿಟನ್ ಅನ್ನೋದೇನು ಒಂದು ಆ್ಯಕ್ಷನ್ ಅಥವಾ ವರ್ಬ್ ಆಗಿರುತ್ತೆ. ಸೊ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಯಾರು ಬರೆದಿರೋದು, ಶೇಕ್ಸ್ಪಿಯರ್ ಬರೆದಿರೋದು ಆ್ಯಕ್ಷನ್ ಬಗ್ಗೆ ಹೇಳ್ತಾ ಇದೆ. ಸೊ ಹೀಗೆ ಒಂದು ಪ್ರಿಪೋಸಿಷನ್ ಟೈಮು, ಪ್ಲೇಸು ಮತ್ತು ಆ್ಯಕ್ಷನ್ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಹಾಗಾದರೆ ಈಗ ಟೈಮ್ ಬಗ್ಗೆ ಹೇಳುವಂಥ ಪ್ರಿಪೋಸಿಷನ್ಸ್ ಯಾವ್ದ್ಯಾವುದು ಅಂತ ನೋಡೋಣ. ಇನ್, ಆಟ್, ಆನ್, ಸಿನ್ಸ್, ಬೈ, ಫಾರ್, ಫ್ರಮ್, ಟು, ಎಗೋ, ಟಿಲ್, ಅಂಟಿಲ್, ಡ್ಯೂರಿಂಗ್, ವಿತಿನ್. ಹಾಗೆ ಪ್ಲೇಸ್ ಬಗ್ಗೆ ಹೇಳುವಂಥ ಪ್ರಿಪೋಸಿಷನ್ಸ್ ಯಾವ್ದ್ಯಾವುದಪ್ಪ ಅಂದರೆ ಬೈ, ಇನ್, ಆನ್, ಆಟ್, ಇನ್ ಫ್ರಂಟ್ ಆಫ್, ಬಿಟ್ವೀನ್, ಅಮಾಂಗ್, ಬಿಸೈಡ್, ಅಕ್ರಾಸ್, ಅಬೋವ್, ಬಿಲೋ, ಅಂಡರ್. ಹಾಗೆ ಪ್ರಿಪೋಸಿಷನ್ಸ್ ಆಫ್ ಡೈರೆಕ್ಷನ್ ಆರ್ ಮೂಮೆಂಟ್ ಬಗ್ಗೆ ಹೇಳುವಂತಹ ಪ್ರಿಪೋಸಿಷನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ, ಇನ್ ಫ್ರಂಟ್ ಆಫ್, ಟು, ಟುವರ್ಡ್ಸ್, ಥ್ರೂ, ಅಕ್ರಾಸ್, ಅರೌಂಡ್, ಅಲಾಂಗ್, ಡೌನ್, ಅಪ್, ಫ್ರಮ್, ಆನ್ ಟು, ಇನ್ ಟು, ಔಟ್ ಆಫ್, ಅವೇ ಫ್ರಮ್, ಆಫ್, ಟುವರ್ಡ್ಸ್, ಹೀಗೆ. ಈಗ ನಾವು ಪ್ರಿಪೋಸಿಷನ್ಸ್ ಆಫ್ ಪ್ಲೇಸಸ್ಗೆ ಇರುವಂಥ ಎಕ್ಸಾಂಪಲ್ಸ್ನ ಪಿಕ್ಚರ್ ಮುಖಾಂತರ ತಿಳ್ಕೊಳ್ಳೋಣ. ಇಲ್ಲಿ ಪರ್ಟಿಕ್ಯುಲರಾಗಿ ಇನ್, ಆನ್, ಅಟನ್ನು ತೊಗೊಂಡಿದ್ದೀನಿ. ಸೊ ಇನ್ನನ್ನು ಎಲ್ಲಿ ಬಳಸಬೇಕು, ಆನನ್ನು ಎಲ್ಲಿ ಬಳಸಬೇಕು, ಹಾಗೆ ಅಟನ್ನು ಎಲ್ಲಿ ಬಳಸಬೇಕು ಅಂತ ತಿಳ್ಕೊಳ್ಳೋಣ. ಇನ್ನನ್ನು ಪರ್ಟಿಕ್ಯುಲರಾಗಿ ಜನರಲ್ ಅಥವಾ ಲಾರ್ಜರ್ ಅಥವಾ ಬಿಗರ್ ಸ್ಪೇಸ್ಗೆ ನಾವೇನು ಮಾಡ್ತೀವಿ, ಬಳಸ್ತೀವಿ. ಫಾರ್ ಎನ್ ಎಕ್ಸಾಂಪಲ್, ಕಂಟ್ರೀಸ್ ಅಂತ ಹೇಳಿದಾಗ ಇಂಡಿಯಾ, ಐ ಆಮ್ ಲಿವಿಂಗ್ ಇನ್ ಇಂಡಿಯಾ ಅಂತ ಹೇಳಿಬಿಟ್ಟು. ಹಾಗೆ ಸ್ಟೇಟ್ಸ್ಗೂ ಕೂಡ ಬಳಸ್ಬೋದು. ಹೇಗೆ ಅಂದರೆ ಕರ್ನಾಟಕ ಅಥವಾ ಆಂಧ್ರ ಪ್ರದೇಶ್. ಸೊ ಐ ಹ್ಯಾವ್ ಲರ್ನ್ಡ್ ಕನ್ನಡ ಇನ್ ಕರ್ನಾಟಕ, ಈ ರೀತಿ. ಸೊ ಹಾಗೆ ಸಿಟೀಸ್ಗೂ ಕೂಡ ಇನ್ನನ್ನು ಬಳಸಬೇಕು. ಇನ್ ಬ್ಯಾಂಗ್ಳೂರ್, ಸೊ ಇನ್ ಹೈದ್ರಾಬಾದ್, ಈ ರೀತಿ. ಎಕ್ಸಾಂಪಲ್, ಹಿ ಈಸ್ ರನ್ನಿಂಗ್ ಬಿಸ್ನೆಸ್ ಇನ್ ಬ್ಯಾಂಗಲೂರ್. ಹಾಗೆ ಸಿಬಿಪುರ ಅಂದರೆ ನೇಬರ್ಹುಡ್ ಸಿಟೀಸ್, ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಸಿಟೀಸ್ಗೂ ಕೂಡ ನಾವೇನು ಮಾಡ್ತೀವಿ, ಇನ್ನನ್ನು ಬಳಸ್ತೀವಿ, ಅಂದರೆ ಲಾರ್ಜೆಸ್ಟ್ ಸಿಟೀಸ್ಗೆ. ಫಾರ್ ಎಕ್ಸಾಂಪಲ್, ಹಿ ಈಸ್ ಇನ್ ಚಿಕ್ಕಬಳ್ಳಾಪುರ. ಸೊ ಹಾಗೆ ನೆಕ್ಸ್ಟು ಎನ್ಕ್ಲೋಸ್ಡ್ ಸ್ಪೇಸ್. ಫಾರ್ ಎಕ್ಸಾಂಪಲ್, ಒಂದು ವೆಹಿಕಲ್ ಅಂತ ತೊಗೊಂಡಾಗ ಅದರಲ್ಲಿ ಅದು ಒಂದು ಎನ್ಕ್ಲೋಸ್ಡ್ ಸ್ಪೇಸ್ ಅಂತಲೇ ಹೇಳ್ಬೋದು. ಎ ಕಾರ್, ಎ ಬಸ್, ಆ ರೀತಿ. ಫಾರ್ ಎನ್ ಎಕ್ಸಾಂಪಲ್, ಐ ಆಮ್ ಸಿಟ್ಟಿಂಗ್ ಇನ್ ದ ಕಾರ್, ಐ ಆಮ್ ಸಿಟ್ಟಿಂಗ್ ಇನ್ ದ ಬಸ್, ಈ ರೀತಿ. ಈಗ ಆನನ್ನು ಎಲ್ಲಿ ಬಳಸಬೇಕು ಅಂತ ನೋಡೋಣ. ಮೋರ್ ಸ್ಪೆಸಿಫಿಕ್ ಮತ್ತು ಸ್ಮಾಲರ್ ಏರಿಯಾಸ್, ಸ್ಮಾಲರ್ ಜಾಗ್ರಫಿಕಲ್ ಸ್ಪೇಸ್ಗೆ ನಾವೇನು ಮಾಡ್ತೀವಿ, ಆನನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಸ್ಟ್ರೀಟ್ಸ್, ಗಾಂಧಿ ಸ್ಟ್ರೀಟ್ ಮತ್ತು ಬೇರೆ ಬೇರೆ ಹೆಸರಲ್ಲಿರುವಂಥ ಸ್ಟ್ರೀಟ್ಸ್. ಫಾರ್ ಎನ್ ಎಕ್ಸಾಂಪಲ್, ಐ ಆಮ್ ವಾಕಿಂಗ್ ಆನ್ ದ ಗಾಂಧಿ ಸ್ಟ್ರೀಟ್ ಅಂತ ಹೇಳಿಬಿಟ್ಟು ಬಳಸ್ತೀವಿ. ಹಾಗೆ ಅವೆನ್ಯೂಸ್ ಬಂದಾಗ, ಅವೆನ್ಯೂಸ್ ಅಂದರೆ ರೋಡ್, ಬಿಗ್ ರೋಡ್ಸ್ ಇರುತ್ತಲ್ಲ. ಸೊ 7th ಅವೆನ್ಯೂ, 8th ಅವೆನ್ಯೂ, ಈ ರೀತಿ ಬಂದಾಗ ಹೀ ಈಸ್ ಆನ್ ದ 7th ಅವೆನ್ಯೂ, ಹೀ ಈಸ್ ಆನ್ ದ 3rd ಅವೆನ್ಯೂ, ಹೀ ಈಸ್ ಆನ್ ದ 1st ಅವೆನ್ಯೂ. ಸೊ ಈ ರೀತಿ ಬಳಸಬೇಕು. ಹಾಗೆ ಫ್ಲೋರ್ ಅಂದರೆ ಸರ್ಫೇಸಸ್ ಬಂದಾಗ,
ಫಾರ್ ಎಕ್ಸಾಂಪಲ್ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಅಂತ ಬಂದಾಗ ನಾವೇನು ಮಾಡ್ತೀವಿ, ಶಿ ಈಸ್ ಆನ್ ದ ಥರ್ಡ್ ಫ್ಲೋರ್, ಶಿ ಈಸ್ ಇನ್ ದ ಥರ್ಡ್ ಫ್ಲೋರ್ ಅಂತ ಹೇಳಿಬಿಟ್ಟು ಬಳಸಬಾರ್ದು. ಶಿ ಈಸ್ ಆನ್ ದ ಥರ್ಡ್ ಫ್ಲೋರ್, ಶಿ ಈಸ್ ಆನ್ ದ ಫೋರ್ತ್ ಫ್ಲೋರ್, ಶಿ ಈಸ್ ಆನ್ ದ ಫಿಫ್ತ್ ಫ್ಲೋರ್, ಈ ರೀತಿ ಬಳಸಬೇಕು. ಹಾಗೆ ನೆಕ್ಸ್ಟ್ ಬಂದಾಗ ಸೊ ಟ್ರಾನ್ಸ್ಪೋರ್ಟ್, ಎ ಬಸ್ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಪರ್ಟಿಕ್ಯುಲರ್ ಆಗಿ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳ್ತಾ ಇರೋದು. ಎ ಬಸ್, ಆನ್ ಬಸ್ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರ್ತಾ ಇದ್ದೀನಿ ಅಂತ. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ನ ಹೇಳಬೇಕಂದ್ರೆ ಬೈ ಬಸ್ ಅಂತ ತೊಗೊಂಡಾಗ ಅದು ನಿಮ್ಮ ಓನ್ ವೆಹಿಕಲ್ ಆಗಿರುತ್ತೆ, ಅಂದರೆ ನಿಮ್ಮ ಓನ್ ಬಸ್ ಆಗಿರುತ್ತೆ. ಸೊ ಅವಾಗ ನಾವು ಬೈ ಬಸ್ ಅಂತ ಹೇಳಿಬಿಟ್ಟು ಹೇಳಬೇಕು. ಸೊ ನೀವು ಆನ್ ಬಸ್ ಅಂತ ಹೇಳಿದ್ದೀರ ಅಂದರೆ ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರುತ್ತೆ ಅಂತ ಅರ್ಥ. ಸೊ ಅದೇ ರೀತಿ ಕಮ್ಯುನಿಕೇಷನ್ ಮೀಡಿಯಾಸ್ ಅಥವಾ ಕಮ್ಯುನಿಕೇಟ್ ಮೀಡಿಯಾಸ್ ಏನೇನಿವೆ, ದ ರೇಡಿಯೋ, ಟಿ ವಿ, ಇದಕ್ಕೆಲ್ಲ ನಾವೇನು ಮಾಡಬೇಕು, ಆನ್ ದ ರೇಡಿಯೋ, ಆನ್ ದ ಟಿ ವಿ ಈ ರೀತಿ ಬಳಸ್ತೀವಿ. ಎಕ್ಸಾಂಪಲ್, ಶಿ ಈಸ್ ಲಿಸ್ನಿಂಗ್ ಮ್ಯೂಸಿಕ್ ಆನ್ ದ ರೇಡಿಯೋ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಈಗ ನಾವು ಆ್ಯಟ್ ಪ್ರಿಪೋಸಿಷನ್ನ ಎಲ್ಲಿ ಬಳಸ್ತೀವಿ ಅಂತ ನೋಡೋಣ. ವೆರಿ ಸ್ಪೆಸಿಫಿಕ್ ಅಥವಾ ವೆರಿ ಪರ್ಟಿಕ್ಯುಲರ್ ಪ್ಲೇಸಸ್ಗೆ ನಾವೇನು ಮಾಡ್ತೀವಿ, ಆ್ಯಟನ್ನು ಬಳಸ್ತೀವಿ. ಫಾರ್ ಆನ್ ಎಕ್ಸಾಂಪಲ್, ಆ್ಯಟ್ ಸ್ಕೂಲ್, ದೇ ಆರ್ ವೆಯ್ಟಿಂಗ್ ಫಾರ್ ಮೀ ಆ್ಯಟ್ ದ ಸ್ಕೂಲ್. ಸ್ಕೂಲ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಪ್ಲೇಸ್, ಇಲ್ಲೇ ಅಂತ ನಾವೇನು ಹೇಳ್ತೀವಿ, ಇದೇ ಪ್ಲೇಸಲ್ಲಿ ಅಂತ. ಸೊ ಆ ಥರ ಇರುವಂತಹ ಜಾಗ್ರಫಿಕಲ್ ಸ್ಪೇಸಸ್ನ ನಾವು ಆ್ಯಟ್ ಬಳಸಬೇಕು. ಆ್ಯಟ್ ಹೋಮ್, ಐ ಆಮ್ ಆ್ಯಟ್ ಹೋಮ್, ಐ ಆಮ್ ಆಟ್ ಹೋಮ್. ಸೊ ಹಾಗೆ ಆ್ಯಟ್ ಬಸ್ ಸ್ಟಾಪ್, ದೇ ಆರ್ ವೆಯ್ಟಿಂಗ್ ಫಾರ್ ದ ಟ್ರೈನ್ ಆ್ಯಟ್ ದ ಸ್ಟೇಷನ್, ಅಥವಾ ದೇ ಆರ್ ವೆಯ್ಟಿಂಗ್ ಫಾರ್ ದ ಬಸ್ ಆ್ಯಟ್ ದ ಬಸ್ ಸ್ಟಾಪ್. ಸೊ ಈ ರೀತಿ ನಾವೇನು ಮಾಡ್ತೀವಿ, ಬಳಸ್ತೀವಿ. ಸೊ ಗೊತ್ತಾಯ್ತಲ್ಲ ಇನ್, ಆನ್ ಮತ್ತು ಆ್ಯಟನ್ನ ಎಲ್ಲಿ ಬಳಸಬೇಕು ಅಂತ. ಇನ್ ಅನ್ನೋದು ಲಾರ್ಜರ್ ಮತ್ತು ಜನರಲ್ ಅಥವಾ ಬಿಗರ್ ಸ್ಪೇಸು. ಸೊ ಹಾಗೆ ಆನ್ ಅನ್ನೋದು ಮೋರ್ ಸ್ಪೆಸಿಫಿಕ್ಕು ಮತ್ತು ಸ್ಮಾಲರ್, ಅಂದರೆ ಬಿಗರ್ಗಿಂತ ಸ್ವಲ್ಪ ಸ್ಮಾಲರ್ ಆಗಿರುವಂಥ ಸ್ಪೇಸಸ್ಸು. ಹಾಗೆ ವೆರಿ ಸ್ಪೆಸಿಫಿಕ್ಕಲ್ಲಿ ನಾವು ಆ್ಯಟನ್ನು ಬಳಸ್ತೀವಿ. ಇನ್ನೂ ಅಥೆಂಟಿಕ್ ಆಗಿ ಮತ್ತು ಅಕ್ಯೂರೇಟಾಗಿ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಐ ಆಮ್ ಇನ್ ಬ್ಯಾಂಗಳೂರು. ಸೊ ಬ್ಯಾಂಗ್ಳೂರು ಅನ್ನೋದು ಒಂದು ದೊಡ್ಡ ಜಾಗ್ರಫಿಕಲ್ ಏರಿಯಾ. ಸೊ ಹಾಗಾಗಿ ಇದನ್ನು ಬಳಸಿದ್ದೀನಿ. ಆ್ಯಟ್ ಜಯನಗರ್, ಆ್ಯಟ್ ಜಯನಗರ್ ಅಂದರೆ ಪರ್ಟಿಕ್ಯುಲರ್ ಪ್ಲೇಸ್. ಆ್ಯಟ್ ಜಯನಗರ್ ಯಾವ ಏರಿಯಾದಲ್ಲಿದೆಯಾ ಅಂತಂದ್ಬಿಟ್ಟು. ಇಲ್ಲಿ ನೀವು ಒಂದನ್ನು ಗಮನಿಸಿ, ಇನ್ ಬ್ಯಾಂಗ್ಳೂರು ಅಂದರೆ ಅದು ಒಂದು ದೊಡ್ಡ ಏರಿಯಾ, ಜಾಗ್ರಫಿಕಲ್ ಏರಿಯಾ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದು, ಜಯನಗರ ಅಂತ ಹೇಳಿಬಿಟ್ಟು. ಅದೇ ರೀತಿ ನೀವು ಜಯನಗರಲ್ಲಿದ್ದೀನಿ, ಸೊ ಅದರಲ್ಲಿ ಪರ್ಟಿಕ್ಯುಲರ್ ಯಾವ ಏರಿಯಾದಲ್ಲಿ ಇದೆಯಾ ಅಂದರೆ ಫೋರ್ತ್ ಬ್ಲಾಕ್. ಸೊ ಆಗ ನೀವೇನು ಬಳಸಬೇಕು, ಇನ್ ಜಯನಗರ್ ಅಟ್ ಫೋರ್ತ್ ಬ್ಲಾಕ್. ನೀವು ಬೆಂಗಳೂರಿಗೆ ಬಂದಾಗ ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳ್ಬೇಕಂದ್ರೆ ಜಯನಗರ ಅಂತ ಹೇಳಿ. ಸೊ ಜಯನಗರಲ್ಲೇ ಇದ್ದೀನಿ ಆಲ್ರೆಡಿ, ಇನ್ನೂ ಸ್ಪೆಸಿಫಿಕ್ಕಾಗಿ ಹೇಳ್ಬೇಕಂದ್ರೆ ಫೋರ್ತ್ ಬ್ಲಾಕ್ ಅಂತ. ಇನ್ ಬ್ಯಾಂಗ್ಳೂರ್ ಅಟ್ ಜಯನಗರ್, ಇನ್ ಜಯನಗರ್ ಅಟ್ ಫೋರ್ತ್ ಬ್ಲಾಕ್, ಈ ರೀತಿ ನೀವೇನು ಮಾಡಿ ಬಳಸಬೇಕಾಗಿ ಬರುತ್ತೆ. ಈಗ ಇನ್ನೂ ಉಳಿದ ಪ್ರಿಪೋಸಿಷನ್ ಆಫ್ ಪ್ಲೇಸಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಬಿಹೈಂಡ್, ಬಿಹೈಂಡ್ ದ ಸೋಫಾ, ಇಲ್ಲೊಂದು ಪಿಕ್ಚರ್ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿ ಮೌಸ್ ಎಲ್ಲಿದೆ, ಬಿಹೈಂಡ್ ದ ಸೋಫಾ ಅಂದರೆ ಹಿಂದೆ ಇದೆ, ಸೋಫಾದ ಹಿಂದೆ ಇದೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಅಂಡರ್ ದ ಟೇಬಲ್, ಸೊ ಮೌಸ್ ಎಲ್ಲಿದೆ, ಅಂಡರ್ ದ ಟೇಬಲ್, ಟೇಬಲ್ ಕೆಳಗಿದೆ ಅಂತಂದ್ಬಿಟ್ಟು, ಸರ್ಫೇಸ್ ಲೆವೆಲ್ಗಿಂತ ಕೆಳಗಿದೆ ಅಂತಂದ್ಬಿಟ್ಟು ಅರ್ಥ. ಸೊ ನೆಕ್ಸ್ಟ್ ಪಿಕ್ಚರ್, ದ ಮೌಸ್ ಈಸ್ ಆನ್ ದ ಸ್ಟೂಲ್, ಸ್ಟೂಲ್ ಮೇಲಿದೆ, ಯಾವುದು, ಮೌಸ್ ಮೇಲಂದರೆ ಸರ್ಫೇಸ್ ಮೇಲೆ ಅಂತಂದ್ಬಿಟ್ಟು. ಸೊ ಹಾಗೆ ಮೌಸ್ ನಿಯರ್ ದ ಕಂಪ್ಯೂಟರ್, ಮೌಸ್ ಈಸ್ ನಿಯರ್ ದ ಕಂಪ್ಯೂಟರ್, ಕಂಪ್ಯೂಟರ್ನ ಹತ್ತಿರ ಇದೆ. ನಿಯರ್ ಅಂದ್ರೇನು, ಹತ್ತಿರದಲ್ಲಿ ಇದೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಪಿಕ್ಚರ್, ಇನ್ ಫ್ರಂಟ್ ಆಫ್ ದ ಕಂಪ್ಯೂಟರ್, ಸೊ ಕಂಪ್ಯೂಟರ್ನ ಮುಂದೆ ಇದೆ, ಮೌಸ್ ಎಲ್ಲಿದೆ, ಇನ್ ಫ್ರಂಟ್ ಆಫ್ ದ ಕಂಪ್ಯೂಟರ್ ಅಂತಂದ್ಬಿಟ್ಟು. ನೆಕ್ಸ್ಟ್ ಪಿಕ್ಚರ್, ಸೊ ನೆಕ್ಸ್ಟ್ ಟು ದ ಕಂಪ್ಯೂಟರ್, ಕಂಪ್ಯೂಟರ್ನ ನೆಕ್ಸ್ಟ್ ನಿಂತಿದೆ ಅಂದರೆ ಹತ್ತಿರದಲ್ಲಿ ನಿಂತಿದೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಅಂದರೆ ಪಕ್ಕದಲ್ಲಿ, ಪಕ್ಕದಲ್ಲೇ ಇದೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಆ್ಯಟ್ ಹೋಮ್, ಆ್ಯಟ್ ಹೋಮ್ ಅಂತ ಹೇಳಿದ್ರೆ ಮನೆಯ ಹತ್ತಿರ ಅಂತಂದ್ಬಿಟ್ಟು. ಇನ್ ಹೋಮ್ ಅಂತ ಹೇಳಿದ್ರೆ ಮನೆಯ ಒಳಗಡೆ. ಆ್ಯಟ್ ಹೋಮ್ ಮತ್ತು ಇನ್ ಹೋಮ್ಗೆ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಆ್ಯಟ್ ಹೋಮ್ ಅಂದರೆ ಮನೆಯ ಹತ್ತಿರ ಇದ್ದೀನಿ ಅಂತ, ಇನ್ ಹೋಮ್ ಅಂದರೆ ಮನೆಯ ಒಳಗಡೆ ಇದ್ದೀನಿ ಅಂತಂದ್ಬಿಟ್ಟು. ಹಾಗೆ ಆ್ಯಟ್ ಸ್ಕೂಲ್ ಅಂತ ಹೇಳಿದಾಗ, ಆ್ಯಟ್ ಸ್ಕೂಲ್ ಅಂದರೆ ಸ್ಕೂಲಿನ ಹತ್ತಿರ, ಅಂದರೆ ಸ್ಕೂಲಿನ ಕಾಂಪೌಂಡ್ ಒಳಗಡೆ ಅಥವಾ ಹತ್ತಿರ ಅಂತಂದ್ಬಿಟ್ಟು. ಸೊ ಇನ್ ದ ಸ್ಕೂಲ್ ಅಂತ ಬಂದಾಗ ಸ್ಕೂಲ್ನ ಒಳಗಡೆ, ಕ್ಲಾಸ್ ರೂಮಲ್ಲಿ, ಆ ರೀತಿ ಮೀನಿಂಗ್ ಬರುತ್ತೆ. ಆ್ಯಟ್ ವರ್ಕ್, ನೆಕ್ಸ್ಟ್ ಪಿಕ್ಚರ್, ಆ್ಯಟ್ ವರ್ಕ್, ಅಟ್ ವರ್ಕ್ ಅಂತ ಹೇಳಿದ್ರೆ ವರ್ಕಿಂಗ್ ಪ್ಲೇಸಲ್ಲಿ ಇದ್ದೀನಿ ಅಂತಂದ್ಬಿಟ್ಟು. ಇನ್ ವರ್ಕ್ ಅಂತ ಹೇಳಿದ್ರೆ ಸೊ ವರ್ಕ್ ಆಲ್ರೆಡಿ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಅರ್ಥ ಬರುತ್ತೆ. ಹೀಗೆ ಪ್ರಿಪೋಸಿಷನ್ಸ್ ಆಫ್ ಪ್ಲೇಸಸ್ನ ನಾವು ನೀಟಾಗಿ ಬಳಸಬೇಕು ವಿತೌಟ್ ಎನಿ ಡೌಟ್ಸ್. ಸೊ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾವು ಅದಕ್ಕೆ ಆನ್ಸರ್ಸ್ನ ರಿಪ್ಲೈ ಮಾಡ್ತೀವಿ.
ಈ ಪ್ರಿಪೋಸಿಷನ್ ಅನ್ನೋದು ಒಂದು ಲೆಂದಿ ಸಬ್ಜೆಕ್ಟ್ ಆಗಿರೋದ್ರಿಂದ ಒಂದೇ ಕ್ಲಾಸಲ್ಲಿ ಅಥವಾ ಒಂದೇ ಎಪಿಸೋಡಲ್ಲಿ ಅಥವಾ ಒಂದೇ ಸೀರೀಸಲ್ಲಿ ನಾವು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಹಲವಾರು ಎಪಿಸೋಡ್ಸ್ ಅಥವಾ ಹಲವಾರು ಕ್ಲಾಸಸ್ ಮುಖಾಂತರ ನಾವೇನು ಮಾಡ್ತೀವಿ, ಈ ಪ್ರಿಪೋಸಿಷನ್ಸ್ನ ತಿಳಿಸ್ಕೊಡೋ ಅಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ನೆಕ್ಸ್ಟು ಪ್ರಿಪೋಸಿಷನ್ ಆಫ್ ಟೈಮ್ ಮತ್ತು ಡೈರೆಕ್ಷನ್ಸ್ನ ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಎಕ್ಸಾಂಪಲ್ಸ್ನ ಥ್ರೂ ನಾವು ಅದನ್ನು ಹೇಳ್ಕೊಡ್ತೀವಿ. ಜೊತೆಗೆ ಕನ್ಫ್ಯೂಸಿಂಗ್ ಪ್ರಿಪೋಸಿಷನ್ಸ್ ಅಂತ ಏನಿವೆ, ಫಾರ್ ಎನ್ ಎಕ್ಸಾಂಪಲ್ ಬಿಸೈಡ್ ಮತ್ತು ಬಿಸೈಡ್ಸ್ಗೆ ಇರುವಂಥ ಡಿಫ್ರೆನ್ಸು, ಟುವರ್ಡ್ ಮತ್ತು ಟುವರ್ಡ್ಸ್ಗೆ ಇರುವಂಥ ಡಿಫ್ರೆನ್ಸು, ಫ್ರಂಟ್ ಆಫ್, ಇನ್ ಫ್ರಂಟ್ ಆಫ್, ಇನ್ ದ ಫ್ರಂಟ್ ಆಫ್ಗೆ ಇರುವಂತಹ ಡಿಫ್ರೆನ್ಸಸ್ಸು, ಇನ್ನೂ ಹಲವಾರು ಪ್ರಿಪೋಸಿಷನ್ಸ್ಗೆ ಇರುವಂಥ ಡಿಫ್ರೆನ್ಸಸ್ನ ನಾವು ಎಕ್ಸಾಂಪಲ್ಸ್ ಮುಖಾಂತರ ತಿಳಿಸ್ಕೊಡೋ ಪ್ರಯತ್ನವನ್ನು ಮುಂದಿನ ಸೀರೀಸಲ್ಲಿ ನಾವು ಮಾಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಕಾಮೆಂಟ್ ತುಂಬ ವ್ಯಾಲ್ಯೂಯಬಲ್ ನಮಗೆ. ಸೊ ದಯವಿಟ್ಟು ಕಾಮೆಂಟನ್ನು ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.